ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಕೋಟಾದ ಒಂದು B.Ed ಸೀಟನ್ನು ಮಾಡಬೇಕು ಅಂತಂದ್ಬಿಟ್ಟು ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥ ವಿದ್ಯಾರ್ಥಿಗಳ ಪೈಕಿ 2024-25ನೇ ಶೈಕ್ಷಣಿಕ ವರ್ಷದ ಈ ಒಂದು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಕ್ಕೆ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ದಿನಾಂಕ ಕೊನೆಗೊಂಡಿರುವಂಥದ್ದು. ವಿದ್ಯಾರ್ಥಿಗಳು ದಿನಾಂಕ ವ್ಯವಸ್ಥೆ ಆಗುತ್ತಾ ಆಗೋದಿಲ್ವಾ ನಂತರದಲ್ಲಿ ಈ ಒಂದು ವಿದ್ಯಾರ್ಥಿಗಳು ಈ ಒಂದು ದಿನಾಂಕದಂದು ಮೆರಿಟ್ ಲಿಸ್ಟ್ ಅಥವಾ ಅಂದರೆ ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಅಥವಾ ವೆರಿಫಿಕೇಶನ್ ಲಿಸ್ಟನ್ನು ಪ್ರಕಟಿಸಲಾಗ್ತಿದೆ ಅಂತ CSLನ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿದ್ರು. ನವೆಂಬರ್ ತಿಂಗಳ 19ನೇ ತಾರೀಕಿನಂದು ಒಂದು ಎಲಿಜಿಬಲ್ ಅಥವಾ ವೆರಿಫಿಕೇಶನ್ ಲಿಸ್ಟನ್ನು ಪ್ರಕಟಿಸಲಾಗ್ತಿದೆ ಅಂದ್ಬಿಟ್ಟು ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಇವಾಗ ಸಾಕಷ್ಟು ಡೌಟ್ಸ್ಗಳು ಬರ್ತಾ ಇರುವಂಥದ್ದು. ಯಾವುದೇ ರೀತಿಯ ಲಿಸ್ಟ್ ಇನ್ನು ಪ್ರಕಟ ಆಗಿಲ್ವಲ್ಲ, ಏನು ಎತ್ತ ದಿನಾಂಕ ವಿಸ್ತರಣೆ ಆಗಿದೆಯಾ ಅಥವಾ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ರೀತಿಯಾದಂಥ ಅಪ್ಡೇಟನ್ನು ಇಲಾಖೆಯವರು ಯಾಕೆ ಕೊಟ್ಟಿಲ್ಲ, ವೆಬ್ಸೈಟಲ್ಲಿ ನೋಡಿದ್ರು ಕೂಡ ಯಾವುದೇ ರೀತಿ ಓಪನ್ ಅಂತೂ ಆಗ್ತಿಲ್ಲ, ಏನು ಮಾಡಬೇಕಾಗಿದ್ರೆ ಏನು ಎತ್ತ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆಗಳು ಆಗ್ತಾ ಇರುವಂಥದ್ದು. ವಿದ್ಯಾರ್ಥಿಗಳು ವೆಬ್ಸೈಟ್ಗೆ ಒಂದು ಲಾಗಿನ್ ಮಾಡಿದಂಥ ನೋಡಿದ ಪಕ್ಷದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಯಾವುದೇ ರೀತಿ ಹೊಸ ಒಂದು ಮಾಹಿತಿಗಳು ಬರ್ತಾ ಇಲ್ಲ. ಅಂದರೆ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಅಂತೂ ಅನೌನ್ಸ್ ಆಗಿಲ್ಲ ಇನ್ನು ಸದ್ಯಕ್ಕೆ. ನಂತರದಲ್ಲಿ ದಿನಾಂಕ ವಿಸ್ತರಣೆ ಕುರಿತು ಯಾವುದೇ ಮಾಹಿತಿ ಅಂತೂ ಬಂದಿಲ್ಲ ವಿದ್ಯಾರ್ಥಿಗಳಿಗೆ ಒಂದು ಲಾಗಿನ್ ಮಾಡಿದಂಥ ಪಕ್ಷದಲ್ಲೂ ಕೂಡ ಅವರಿಗೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಲಾಸ್ಟ್ ಡೇಟು ಎಲ್ಲ ತೋರಿಸ್ತಾ ಇರುವಂಥದ್ದು. ಹೀಗಾಗಿ ವಿದ್ಯಾರ್ಥಿಗಳಿಗೆ ದಿನಾಂಕ ವಿಸ್ತರಣೆ ಆಗುತ್ತಾ ಆಗೋದಿಲ್ವಾ ಅಥವಾ ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಅಥವಾ ವೆರಿಫಿಕೇಶನ್ ಲಿಸ್ಟನ್ನು ನವೆಂಬರ್ ತಿಂಗಳ 19ನೇ ತಾರೀಕಿನಂದು ಇಲಾಖೆಯವರು ಏನು ಪ್ರಕಟ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ರಲ್ಲ, ಆ ದಿನಾಂಕದಂತೆ ಪ್ರಕಟ ಮಾಡ್ತಾರೆ. ಇತರೆ ಎಲ್ಲ ಒಂದು ಪ್ರಶ್ನೆ ಡೌಟ್ಸ್ಗಳು ವಿದ್ಯಾರ್ಥಿಗಳಿಗೆ ಬರ್ತಾ ಇರುವಂಥದ್ದು. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು. ಹಾಗೆ ವಿದ್ಯಾರ್ಥಿಗಳು ಲಿಸ್ಟನ್ನು ಪ್ರಕಟ ಮಾಡಿದಾಗ ಎಲ್ಲಿ ನೋಡಬೇಕೇನಿದೆ ಅಂತೆಲ್ಲ ತಿಳಿಸ್ಕೊಡ್ತಾ ಇರುವಂಥದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ಮಾಹಿತಿನ ಈಗಲೇ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುವಂಥದ್ದು. ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, PDFs ಆಗಿರ್ಬೋದು ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ ಈ ಒಂದು ಕಾಲೇಜ್ ಒಂದು ಮೆರಿಟ್ ಲಿಸ್ಟ್ಗಳಾಗಿರ್ಬೋದು, ಒಂದು ವೆರಿಫಿಕೇಶನ್ ಲಿಸ್ಟ್ ಆಗಿರ್ಬೋದು, ಎಲಿಜಿಬಲ್ ಲಿಸ್ಟ್ ಆಗಿರ್ಬೋದು ಎಲ್ಲ ಅನೌನ್ಸ್ ಆದ ಸಂದರ್ಭದಲ್ಲಿ ಒಂದು ಟೆಲಿಗ್ರಾಮಲ್ಲಿ ಕೂಡ ನಾವೇ ಅಪ್ಲೋಡ್ ಮಾಡಿರುತ್ತೆ. ವಿದ್ಯಾರ್ಥಿಗಳು ಯಾವುದೇ ತಲೆ ಕೆಡಿಸ್ಕೊಳ್ಳದೆ ವಿದ್ಯಾರ್ಥಿಗಳು ಚೆಕ್ ಮಾಡಬಹುದಾಗಿರುತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಕೊಟ್ಟಿರುವಂಥದ್ದು. ಆ ಒಂದು ಟೆಲಿಗ್ರಾಮ್ಗೆ ವಿದ್ಯಾರ್ಥಿಗಳು ಜಾಯ್ನ್ ಆಗೋದ್ರ ಮುಖಾಂತರದಲ್ಲೇ ವಿದ್ಯಾರ್ಥಿಗಳು ಸೀದಾ ಒಂದು ಟೆಲಿಗ್ರಾಮಲ್ಲೇ ಒಂದು ಲಿಸ್ಟ್ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ನಾವು ಬೇಗನೆ ಅಪ್ಲೋಡ್ ಮಾಡಿರ್ತೀವಿ, ಅಲ್ಲಿ ಕೂಡ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ಟೆಲಿಗ್ರಾಮಲ್ಲಿ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಮರಿದೇ ಮಾಹಿತಿನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗ್ತಿದೆ ಅನ್ಕೊಂಡಿದ್ದೀವಿ. B.Ed ಕಂಟೆಂಟಲ್ಲಿ ಹೆಚ್ಚಿಗೆ ವಿಡಿಯೋಸನ್ನು ಪಡ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇಲ್ಲಿ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ 2 ವರ್ಷದ ಸರ್ಕಾರಿ ಕೋಟಾದ ಒಂದು B.Ed ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಸೀಟಿಗೆ ಒಂದು ಸರ್ಕಾರಿ ಕೋಟಾದ ಸೀಟುಗಳ ಭರ್ತಿ ಮಾಡೋದಕ್ಕೆ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನ ಮಾಡಿದ್ರು. ಈ ಒಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆನ್ಲೈನ್ ಮುಖಾಂತರ ಅಕ್ಟೋಬರ್ ತಿಂಗಳ 15, 2024ರಿಂದ ನವೆಂಬರ್ ತಿಂಗಳ 14, 2024ರವರೆಗೆ ವಿದ್ಯಾರ್ಥಿಗಳಿಗೆ ಅರ್ಜಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಈಗ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗ್ತಿದೆ ಅಂದರೆ, ಅರ್ಜಿನ ನಮಗೆ ಸಲ್ಲಿಸಲಿಕ್ಕೆ ಮಾಡಲಿಕ್ಕೆ ಆಗಿಲ್ಲ, ನಮಗೆ ಸಾಕಷ್ಟು ಸಮಸ್ಯೆಗಳಾಗಿದ್ವು, ಸಾಕಷ್ಟು ಕಾರಣಗಳಿದ್ದಾವೆ, ರಿಸಲ್ಟ್ಗಳು ಬಂದಿರಲಿಲ್ಲ ಅಥವಾ ಸಾಕಷ್ಟು ರೀತಿಯಾದಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಇತರೆ ಒಂದು ಸಮಸ್ಯೆಗಳು ಕೂಡ ಬಂದಿರುವಂಥದ್ದು, ಪೇಮೆಂಟ್ ಸಮಸ್ಯೆಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಂದ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಈಗ ದಿನಾಂಕ ವಿಸ್ತರಣೆ ಮಾಡ್ತಾರೆ ಏನು ಅಂತೆಲ್ಲ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇತ್ತು. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಇದುವರೆಗೂ ಕೂಡ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು CSLನ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅವರು ಯಾವುದೇ ಮಾಹಿತಿನ ಕೊಟ್ಟಿಲ್ಲ. ಹಾಗೆ ನಂತರದಲ್ಲೇ ವಿದ್ಯಾರ್ಥಿಗಳು ಒಂದು ವೆರಿಫಿಕೇಶನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ, ನವೆಂಬರ್ ತಿಂಗಳ 19ನೇ ತಾರೀಕು ಅಂತಲೂ ಕೂಡ ಮಾಹಿತಿನ ಕೊಟ್ಟಿದ್ರು. ಹಾಗಾಗಿ ವಿದ್ಯಾರ್ಥಿಗಳಿಗೆ ದಿನಾಂಕ ವಿಸ್ತರಣೆ ಆಗುತ್ತಾ, ವೆರಿಫಿಕೇಶನ್ ಲಿಸ್ಟ್ ಬರುತ್ತೆ ಅಂತ ಡೌಟ್ ಇದೆ. ಇಲ್ಲಿ ನೋಡಬಹುದಾಗಿರುತ್ತೆ, ಸರ್ವರ್ ಒತ್ತಡವನ್ನು ತಪ್ಪಿಸಲು ನಿಗದಿಪಡಿಸಿದ ಕೊನೆ ದಿನಾಂಕದವರೆಗೂ ಕಾಯದೆ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಸರ್ವರ್ ಸಮಸ್ಯೆ ಆಗ್ಬೋದು, ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಿರಿ ಅಂತ ಅವರು ಮಾಹಿತಿನ ಕೊಟ್ಟಿದ್ರು. ಒಂದು ಸಾಕಷ್ಟು ವಿದ್ಯಾರ್ಥಿಗಳು ಸರ್ವರ್ ಇನ್ನೊಂದು ಮತ್ತೊಂದು ಕಾರಣ ಕೊಡ್ತಾ ಇರಬಹುದಾಗಿರುತ್ತೆ. ಇಲ್ಲಿ ಕೂಡ ಅವರು ಫಸ್ಟೇ ಮೊದಲನೇದಾಗಿ ಮಾಹಿತಿನ ಕೊಟ್ಟಿದ್ರು. ಈಗ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ದಿನಾಂಕ ವಿಸ್ತರಣೆ ಆಗುತ್ತೆ ಇಲ್ವಾ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ತಿಳಿಸುವಂಥದ್ದಾದರೆ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ದಿನಾಂಕ ವಿಸ್ತರಣೆ ಆಗೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿಲ್ಲ. ಹಿಂದೆ ಒಂದು ವಿದ್ಯಾರ್ಥಿಗಳಿಗೆ ದಿನಾಂಕ ಕೊನೆಗೊಂಡಂಥದ್ದು ಇನ್ನು ನವೆಂಬರ್ ತಿಂಗಳ 14ನೇ ತಾರೀಕು ಆಗಿರುವಂಥದ್ದು. 15, 16ನೇ ತಾರೀಕು ಯಾವುದೇ ಸುದ್ದಿ ಬಂದಿಲ್ಲ. 18ನೇ ತಾರೀಕಿನಂದು ಒಂದು ಗೌರ್ಮೆಂಟ್ ಹಾಲಿಡೇ ಇರೋ ಕಾರಣಕ್ಕೆ ಯಾವುದೇ ಸುದ್ದಿ ಬಂದಿಲ್ಲ ಸೋಮವಾರ. ಇವತ್ತು 19ನೇ ತಾರೀಕು ನಿರೀಕ್ಷೆಗಳನ್ನು ಮಾಡ್ತಾ ಇದ್ವಿ ಕೂಡ, ಬಟ್ 19ನೇ ತಾರೀಕಿನಿಂದ ಅವರು ವೆರಿಫಿಕೇಶನ್ ಲಿಸ್ಟನ್ನು ಕೂಡ ಪ್ರಕಟ ಮಾಡ್ತೀವಿ ಅಂತ ಅವರು ಮಾಹಿತಿನ ಕೊಟ್ಟಿರೋದ್ರಿಂದ ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ಸ್ಗಳು ಆಗ್ತಾ ಇರುವಂಥದ್ದು. ಏನು ಮಾಡ್ತಾರೆ ಅಂತ ಒಂದು ವೆರಿಫಿಕೇಶನ್ ಲಿಸ್ಟೇ ಪ್ರಕಟ ಆಗುತ್ತಾ, ದಿನಾಂಕ ವಿಸ್ತರಣೆ ಆಗೋದಿಲ್ವಾ ಆಗಿರೋ ಅಂತೆಲ್ಲ ಪ್ರಶ್ನೆಗಳಾಗ್ತಿದ್ದಾವೆ. ಸದ್ಯಕ್ಕೆ ಇಲಾಖೆ ಕೊಟ್ಟಿರುವಂಥ ಒಂದು ಮಾಹಿತಿ ಏನಾಗಿದೆ ಅಂತ ತಿಳಿಸುವಂಥದ್ದು ವಿದ್ಯಾರ್ಥಿಗಳಿಗೆ. ಅವರು ಹಿಂದೆ ಮಾಹಿತಿನ ಕೊಟ್ಟಿದ್ರು, ಒಂದು ದಾಖಲಾತಿ ಒಂದು ಪ್ರಕ್ರಿಯೆ ವೇಳಾಪಟ್ಟಿನ ಪ್ರಕಟ ಮಾಡಿದರೆ ಇಲ್ಲಿ ನೋಡ್ತಾ ಇರಬಹುದಾಗಿರುತ್ತೆ. ಅಕ್ಟೋಬರ್ 15, 2024ರಿಂದ ನವೆಂಬರ್ 14, 2024ರವರೆಗೆ ಈ ಒಂದು ದಿನಾಂಕದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನವೆಂಬರ್ 19ನೇ ತಾರೀಕಿನಂದು CSEಯಿಂದ ಆನ್ಲೈನ್ ಅರ್ಜಿಗಳ ದತ್ತಾಂಶವನ್ನು ಸಂಗ್ರಹಣೆ ಮಾಡ್ಕೋತೀವಿ, ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸ್ತೇವೆ ಅಂತ ಎಲ್ಲರೂ ಮಾಹಿತಿನ ಕೊಟ್ಟಿದ್ರು. ಆ ಪ್ರಕಾರದಲ್ಲಿ ನವೆಂಬರ್ 19, 2024 ಇಂದು ಯಾವುದೇ ರೀತಿಯ ದಿನಾಂಕ ವಿಸ್ತರಣೆ ಆಗಿಲ್ಲ. ಅಂದರೆ ಆಲ್ಮೋಸ್ಟ್ ಸಂಜೆ ವೇಳೆಗೆ ವಿದ್ಯಾರ್ಥಿಗಳಿಗೆ ಒಂದು ದತ್ತಾಂಶ ಸಂಗ್ರಹಣೆಯಾಗಿ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿ, ಎಲಿಜಿಬಲ್ ಲಿಸ್ಟ್ ಅಂತ ಕರೀತಾರೆ, ಅದನ್ನು ವೆರಿಫಿಕೇಶನ್ ಲಿಸ್ಟ್ ಅಂತಲೂ ಕೂಡ ಅನ್ಬೋದು. ವಿದ್ಯಾರ್ಥಿಗಳು ಅರ್ಹತಾ ಪಟ್ಟಿ ವಿದ್ಯಾರ್ಥಿಗಳಿಗೆ ಪ್ರಕಟ ಆಗುವಂಥದ್ದು ಇರುತ್ತೆ.
ಹಾಗಾಗಿ ವಿದ್ಯಾರ್ಥಿಗಳಿಗೆ ಅರ್ಹತಾ ಪಟ್ಟಿ ಇಂದು ಪ್ರಕಟ ಆಗುವ ಸಾಧ್ಯತೆಗಳಿರುವಂಥದ್ದು ದಿನಾಂಕ ವಿಸ್ತರಣೆ ಆಗುವ ಸಾಧ್ಯತೆಗಳು ಕಡಿಮೆ ಕಾಣಿಸ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ. ವಿಸ್ತರಣೆ ಆಗುತ್ತೆ ಇಲ್ವಾ ಅಂತ ಹೇಳಿದ್ರೆ ಆಗುವ ಸಾಧ್ಯತೆ ತೀರಾ ಕಡಿಮೆ ಆಗಿರುವಂಥದ್ದು ಇವಾಗ. ಯಾಕಂದರೆ ಕಳೆದ ವರ್ಷ ಎಕ್ಸ್ಟೆಂಡ್ ಮಾಡಿದ್ರು, ಆದರೆ ಈಗ ಸದ್ಯಕ್ಕೆ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂಥದ್ದು. ಇವಾಗ ಈ ಒಂದು ಪರಿಸ್ಥಿತಿ ನೋಡ್ತಾ ಇದ್ರೆ ನಾವು ಕೂಡ ಎಕ್ಸ್ಟೆಂಡ್ ಆಗಬಹುದು ಅಂತ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಸದ್ಯಕ್ಕೆ ಇಲ್ಲಿ ಎಕ್ಸ್ಟೆಂಡ್ ಆಗುವ ಸಾಧ್ಯತೆಗಳು ಕಡಿಮೆ ಇದ್ದಾವೆ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದರೆ ಈಗ ಅವ್ರು ಯಾವುದೇ ರೀತಿ ಅಪ್ಡೇಟನ್ನು ಕೊಡದಿರೋದ್ರಿಂದ ಎಕ್ಸ್ಟೆಂಡ್ ಆದರೂ ಆಗ್ಬೋದು. ಸದ್ಯಕ್ಕೆ ಕಾದು ನೋಡಬೇಕಷ್ಟೇ. ಸಂಜೆ ಒಳಗಡೆ ವೆರಿಫಿಕೇಷನ್ ಲಿಸ್ಟ್ ಬಂದಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸ್ಟೆಂಡ್ ಏನಾದ್ರು ಮಾಡಿದ್ರೆ ಅಪ್ಡೇಟ್ ಕೂಡ ಕೊಡ್ತಾರೆ, ಅಥವಾ ಎಕ್ಸ್ಟೆಂಡ್ ಬದಲಾಗಿ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಅಥವಾ ಅರ್ಹತಾ ಪಟ್ಟಿ ಎಲಿಜಿಬಲ್ ಲಿಸ್ಟನ್ನೇ ಪ್ರಕಟ ಮಾಡಿದ್ರೆ ಎಕ್ಸ್ಟೆಂಡ್ ಆಗುವ ಸಾಧ್ಯತೆಗಳಿರೋದಿಲ್ಲ. ನಂತರದಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಇದು ಸಂಜೆ ತನಕ ವಿದ್ಯಾರ್ಥಿಗಳಿಗೆ ನಿಗದಿಯಾಗುವಂಥದ್ದು ಇರುತ್ತೆ. ಮತ್ತು ವೆರಿಫಿಕೇಷನ್ಗೆ ವಿದ್ಯಾರ್ಥಿಗಳಿಗೆ ಅವರು ಆಯ್ಕೆ ಮಾಡುವಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ CET ಡಯಟ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ನವೆಂಬರ್ 21ರಿಂದ ನವೆಂಬರ್ 30ನೇ ತಾರೀಕು ತನಕ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಂತರದಲ್ಲಿ ಆಪ್ಷನ್ ಎಂಟ್ರಿಗೆ ಕೆಲವು ದಿನಗಳನ್ನು ಕೂಡ ಕೊಟ್ಟಿದ್ದಾರೆ, ನೋಡಬಹುದಾಗಿರುತ್ತೆ. ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಣೆ ಡಿಸೆಂಬರ್ 6, 2024 ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಕಾಲೇಜುಗಳ ಆದ್ಯತೆಯನ್ನು ಬದಲಾವಣೆ ಮಾಡ್ಕೊಳ್ಳುವಂಥ ಆಪ್ಷನ್ ಎಂಟ್ರಿ ಏನಿದೆಯಲ್ಲ ಅದನ್ನು ಡಿಸೆಂಬರ್ 1ರಿಂದ ಡಿಸೆಂಬರ್ 3ನೇ ತಾರೀಕು ತನಕ ಅವಕಾಶ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಲಿಸ್ಟ್ ಎಲ್ಲಿ ಪ್ರಕಟ ಆಗುತ್ತೆ, ಎಲಿಜಿಬಲ್ ಲಿಸ್ಟ್ ಬಂದಾಗ ಎಲ್ಲಿ ನೋಡಬೇಕು ಏನಾಯ್ತು ಅಂತ ಹೇಳಿದ್ರೆ ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀವಿ. ಕನ್ನಡ ವೇದ ಅಫಿಷಿಯಲ್ನ ಒಂದು BED ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಕೂಡ ಅಪ್ಲೋಡ್ ಮಾಡಿರ್ತೀವಿ. ಅದು ಬಂದಂಥ ಪಕ್ಷದಲ್ಲಿ ಬೇಗನೆ ಅಂತ ಹೇಳ್ತಾ ಅದಕ್ಕೆ ಅಲ್ಲಿ ಕೂಡ ನೋಡ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳು. ಮತ್ತು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ವೆಬ್ಸೈಟಲ್ಲೂ ಕೂಡ ವಿದ್ಯಾರ್ಥಿಗಳು ನೋಡ್ಕೋಬೋದು. ಸರ್ವರ್ ಏನಾದರೂ ಡೌನ್ ಆಗ್ಬೋದು. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ವಿಸಿಟ್ ಮಾಡೋದ್ರಿಂದ ನಾವು ಬೇಗನೆ ಟೆಲಿಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀವಿ. ಅಲ್ಲಿ ಕೂಡ ವೀಕ್ಷಣೆ ಮಾಡ್ಕೋಬೋದು ನೀವು ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇರುವಂಥದ್ದು.